ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ವೀಳ್ಯದೆಲೆ ಬಳ್ಳಿ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಹಾಗೆ ಫೇಕ್ ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ತುಂಬ ಕಾಣಿಸ್ತಾ ಇರುತ್ತೆ. ಅದು ಯಾವುದು ಯಾವ ಥರ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಸಿಂಗಲ್ ಎಲೆಯಿಂದ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಕೆಲವೊಂದು ಪಿಕ್ಚರ್ ತೋರಿಸ್ತೀನಿ ನೋಡಿ. ಈ ಥರದ್ದು ನಿಮಗೆ ಯೂಟ್ಯೂಬಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಟೈಟಿಲ್, ಸಿಂಗಲ್ ಎಲೆಯಿಂದ ಹೇಗೆ ಬೆಳೆಸ್ಬೇಕು ಅಂತ. ನಾವು ಅದನ್ನೇನು ಮಾಡ್ತೀವಿ, ಮಾರ್ಕೆಟಿಂದ ತಂದ ಎಲೆನ ನೀರಲ್ಲೋ ಮಣ್ಣಲ್ಲೋ ಇಟ್ಬಿಟ್ಟು ಅದು ಬರುತ್ತಾ ಬೇರು ಬರುತ್ತಾ ಅಂತ ನೋಡ್ತಾ ಇರ್ತೀವಿ. ಗ್ಯಾರಂಟಿ ಬರಲ್ಲ ಫ್ರೆಂಡ್ಸ್ ಅದು. ಯಾಕಂತೇಳಿ ಇವೆಲ್ಲ ಫೇಕ್ ವಿಡಿಯೋಸು, ಸುಮ್ಮನೆ ಯೂಸ್ಗೋಸ್ಕರ ಮಾಡಿದ್ದು. ಸರಿ, ಹಾಗಾದರೆ ಸಿಂಗಲ್ ಎಲೆಯಿಂದ ಬರಲ್ವಾ ಅಂದರೆ ಗ್ಯಾರಂಟಿ ಬರುತ್ತೆ. ಯಾವ ಥರ ಬರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ನಿಮಗೆ ಹೇಳ್ಕೊಡ್ತೀನಿ. ನಿಮ್ಗೆ ಏನಾದ್ರು ಯೂಸ್ ಆಗುತ್ತಾ ನೋಡಿ. ಈಗ ನಾವು ಮಾರ್ಕೆಟಿಂದ ಎಲೆ ತಂದಾಗ ಒಂದೊಂದು ಸರ್ತಿ ಉದ್ದುದ್ದ ಕಾಡ ಇರುತ್ತೆ. ಅಂದರೆ ಕಾಡ ಅಂದರೆ ಮೀನಿಂಗ್ಸ್, ಅದು ಚೊಟ್ಟು ಅಂತೀವಿ ನೋಡಿ, ಅದಿರುತ್ತೆ. ಆ ಥರ ಉದ್ದುದ್ದ ಚೊಟ್ಟು ಬಂದವಾಗ ಅದನ್ನು ನಾವು ನೀರಲ್ಲಿಟ್ಟು ಬೇಕಾದರೆ ಟ್ರೈ ಮಾಡ್ಬೋದು, ಬರುತ್ತಾ ಅಂತ ಟ್ರೈ ಮಾಡ್ಬೋದು. ಆದರೆ ನೋಡಿ, ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಪಿಕ್ಚರಲ್ಲೆಲ್ಲ, ಇದು ಎಲೆಗಳೆಲ್ಲ ಮಾರ್ಕೆಟಿಂದ ಈ ಥರ ಎಲೆಗಳು ತಂದಿರ್ತೀವಿ. ಅದಕ್ಕೆ ಉದ್ದುದ್ದದ ಕಡ್ಡಿ ಇರುತ್ತೆ ನೋಡಿ, ಈ ಥರದ್ದು ಚೊಟ್ಟಿರುತ್ತೆ. ಈ ಥರ ಪ್ಲೈನ್ ಆಗಿದ್ದು ನೀವೇನಾದರೂ ನೀರಲ್ಲಿಟ್ಟರೆ ಗ್ಯಾರಂಟಿಯಾಗಿ ಅದು ಬೇರೆ ಬರಲ್ಲ, ಸ್ವಲ್ಪ ದಿವಸಕ್ಕೆ ಅದು ಕೊಳ್ತೋಗುತ್ತೆ. ಹಾಗಾದ್ರೆ ಯಾವ ಥರದ್ದು ನೆಡಬೇಕು? ಇಷ್ಟು ಮುಂಚೆ ನಾನು ಹೇಳಿದ್ನಲ್ಲ ಬರುತ್ತೆ ಅಂತ. ನೋಡಿ ಈ ಪಿಕ್ಚರಲ್ಲಿ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗಿರ್ಬೋದು. ಆ ಚೊಟ್ಟಿನ ಹತ್ರ ಒಂದು ಸಣ್ಣದೊಂದು ಎಕ್ಸ್ಟ್ರಾ ಕಾಂಡ ಕಾಣಿಸ್ತಾ ಇದೆ. ನಿಮಗೆ ಕಾಂಡ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇದನ್ನು ನೀರಲ್ಲಿಟ್ಟರೆ 100% ನಿಮಗೆ ಸಕ್ಸಸ್ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಆ ಎಲೆ ಕೆಳಗಡೆ ನಿಮ್ಗೊಂದು ಸ್ವಲ್ಪ ಕಟ್ಟಾದಂಗಿದೆ ನೋಡಿ, ಅದರಲ್ಲಿ ಬೇರು ಬರೋದಾದ್ರೆ ಅಲ್ಲಿ ಅದು ಬೇರು ಬಂದುಬಿಟ್ಟು ನಿಮ್ಗೆ ಹೊಸ ಗಿಡ ರೆಡಿ ಆಗುತ್ತೆ. ಅದನ್ನು ನೀರಲ್ಲಿಟ್ಟರು ಕೂಡ ನಮಗೆ ಚೆನ್ನಾಗಿ ಚಿಗುರು ಬರುತ್ತೆ. ಇಲ್ಲ ಅಂದರೆ ಮರಳಲ್ಲಿಟ್ಟರು ಕೂಡ ಚಿಗುರು ಬರುತ್ತೆ. ಇಲ್ಲಾಂದರೆ ಕೋಕೋಪೀಟಲ್ಲಿಟ್ಟರು ಕೂಡ ಚಿಗುರು ಬರುತ್ತೆ. ಆದರೆ ಆ ಕಾಂಡದ ಪಕ್ಕದಲ್ಲಿ ಒಂದು ಸಣ್ಣದೊಂದು ಕಡ್ಡಿ ಥರದ್ದು ಇರಬೇಕು. ಓಕೆನಾ? ಇದನ್ನು ನಾವು ಇಷ್ಟಕ್ಕೆ ಮುಂಚೆ ಹೇಳ್ದಂಗೆ ಆಮೇಲೆ ಸ್ವಲ್ಪ ಬೇರು ಬಂದ್ರ ಮೇಲೆ ಒಂದು ಸಣ್ಣ ಪಾಟಿಗೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಿವಸ ಆದ್ರ ಮೇಲೆ ದೊಡ್ಡ ಪಾಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಈ ಥರ ನಮ್ಮ ಮನೇಲಿ ಕೂಡ ಹೊಸ ಗಿಡಗಳು ರೆಡಿ ಆಗುತ್ತೆ. ಅಷ್ಟೇ ಬಿಟ್ಟರೆ ಕಣ್ಣಿಗೆ ಎಲೆಗಳೆಲ್ಲ ಸಿಂಗಲ್ ಎಲೆ ನೆಟ್ಟರು ಬರುತ್ತಾ ಅಂದರೆ 100% ಬರಲ್ಲ ಫ್ರೆಂಡ್ಸ್. ಅವೆಲ್ಲ ಫೇಕ್ ವಿಡಿಯೋ, ನಂಬಕ್ಕೆ ಹೋಗಬೇಡಿ. ಓಕೆನಾ? ಸರಿ, ಈಗ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಅಂದರೆ ಇದಕ್ಕೆ ಯಾವ ಥರ ಮಣ್ಣಲ್ಲಿ ನೆಡಬೇಕು, ಹಾಗೆ ಇದಕ್ಕೆ ಎಷ್ಟು ಬಿಸಿಲು ಬೇಕು, ಯಾವ ಥರ ನೀರು ಹಾಕಬೇಕು, ಇದಕ್ಕೆ ಯಾವ ಥರ ಗೊಬ್ಬರ ಒಳ್ಳೆಯದು, ಇದಕ್ಕೆ ಯಾವ್ದಾದ್ರು ಹುಳ ಹುಪ್ಪಟೆಗಳ ಕಾಟ ಬರುತ್ತಾ, ದೊಡ್ಡ ಎಲೆ ಬರಬೇಕಿದ್ರೆ ಏನು ಮಾಡಬೇಕಿದೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ನೀವು ಇಷ್ಟು ಮುಂಚೆ ಅದನ್ನು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಆಮೇಲೆ ವಿಡಿಯೋ ನೋಡಿ. ಓಕೆನಾ? ಸರಿ, ನೋಡಿ, ನಮ್ಮ ಫ್ರೆಂಡ್ಸ್ ಮನೆಗೆ ಹೋದಾಗ ನಮ್ಗೆ ಅಲ್ಲಿ ವೀಳ್ಯದೆಲೆ ಬಳ್ಳಿ ಕಾಣಿಸುತ್ತೆ. ಅವ್ರ ಹತ್ರ ಕೇಳ್ತೀವಿ, ಅವ ತೊಗೊಂಬರ್ತೀವಿ. ಆ ತೊಗೊಂಬರ್ಬೇಕಿದ್ರೆ ಒಂದು ಟಿಪ್ ಹೇಳ್ತೀನಿ ನಾನು ನಿಮಗೆ. ಒದ್ದೆ ಬಟ್ಟೆಯಲ್ಲಿ ಸುತ್ಕೊಂಡ್ಬಿಟ್ಟು ತೊಗೊಂಬನ್ನಿ. ಇಲ್ಲ ಹಾಗೆ ತೊಗೊಂಬಂದ್ರೆ ಏನಾಗುತ್ತೆ ಅಂದರೆ ಒಣಗಿ ಹೋದಂಗಿರುತ್ತೆ, ನಮಗೆ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತೆ. ಇದು ಫಸ್ಟ್ ಟಿಪ್. ಸೆಕೆಂಡು, ಚಿಗುರಾದರೂ ಪರವಾಗಿಲ್ಲ, ಒಂದು 5-6 ಎಲೆ ಇದ್ದಿದ್ದು, ಒಂದು 4-5-6 ಇಂಚ್ ಇದ್ದಿದ್ದಾದರೂ ಪರವಾಗಿಲ್ಲ. ದೊಡ್ಡದು ತೊಗೊಂಬರ್ಬೇಕಂತ ಏನಿಲ್ಲ. ಒಂದು 3 ಎಲೆ ಇದ್ದಿದ್ದು ಕೂಡ ತೊಗೊಂಬರ್ಬೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದ್ರ ಕೆಳಗಡೆ ಬೇರು ಬರೋಕ್ಕೆ ನಮಗೆ ಪ್ಲೇಸ್ ಇರುತ್ತೆ. ಅದನ್ನೇ ಮಣ್ಣೊಳಗಿಟ್ರೆ ಸಾಕು, ಖಂಡಿತವಾಗ್ಲೂ ಬೇರು ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಪ್ರತಿ ಎಲೆ ಕೆಳಗಡೆ ನಿಮಗೆ ಬೇರು ಬರುತ್ತೆ. ಇದನ್ನೇ ನಾನು ಇಷ್ಟಕ್ಕೂ ಮುಂಚೆ ಆ ಫೇಕ್ ವಿಡಿಯೋ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡಿದಾಗ ತೋರಿಸಿದ್ದು. ಇಲ್ಲಿ ಬೇರು ಬರುತ್ತೆ, ಆವಾಗ ಅದನ್ನು ನಾವು ನೆಟ್ಟರೆ ಸಾಕಾಗುತ್ತೆ. ಓಕೆನಾ? ಯಾವ ಥರ ಮಣ್ಣಲ್ಲಿ ತಂದು ನೆಡಬೇಕು? ನೀವು ಚಿಗುರು ತಂದವಾಗ, ಅಂದರೆ ಈ ಥರ ಸಣ್ಣ ಕಟಿಂಗ್ ತಂದವಾಗ ಆ ಮಣ್ಣು ಸ್ವಲ್ಪ ಲೂಸ್ ಆಗಿರ್ಬೇಕು. ಅಂದರೆ ಜಾಸ್ತಿ ಮರಳಿರಬೇಕು, ಇಲ್ಲಾಂದರೆ ಕೋಕೋಪೀಟ್ ಇರಬೇಕು. ಅಂಥದ್ರಲ್ಲಿ ನೆಟ್ಟರೆ ನಿಮಗೆ ಬೇಗ ಬೇರು ಬರುತ್ತೆ. ಯಾವಾಗಲೇ ಆಗಲಿ ನಾವು ಕಟಿಂಗ್ ನೆಟ್ಟವಾಗ ಅದು ಕಂಪ್ಲೀಟಾಗಿ ನೆರಳಲ್ಲಿರ್ಬೇಕು. ಅದಕ್ಕೆ ಒಂದು 10% ಕೂಡ ಬಿಸಿಲು ಬೀಳಬಾರ್ದು. ಬಿಸಿಲು ಬಿದ್ದರೆ ಏನಾಗುತ್ತೆ ಅಂದರೆ ಅದು ಒಣಗಿ ಹೋಗುತ್ತೆ. ಓಕೆನಾ? ಯಾವುದೇ ಸೀಸನಲ್ಲಿ ಕೂಡ ಈ ವೀಳ್ಯದೆಲೆ ಬಳ್ಳಿನ ಮಾತ್ರ ಬೆಳೆಸ್ಕೊಳ್ಬೋದು, ಚಾನ್ಸಸ್ ಇದೆ. ಸರಿ, ಆಮೇಲೆ ಇದಕ್ಕೆ ಯಾವ ಥರ ಮಣ್ಣು ತೊಗೊಬೇಕು, ಇದು ಇಂಪಾರ್ಟೆಂಟ್. ತುಂಬ ಜನ ಇಲ್ಲೇ ಫೇಲ್ ಆಗ್ತಿದ್ದಾರೆ. ನನಗೆ ಜಾಸ್ತಿ ಬರೋ ಕ್ವಶನ್ ಕೂಡ ಇದ್ರ ಬಗ್ಗೆನೇ. ಅಕ್ಕ, ನಮ್ಮ ಮನೇಲಿರೋ ಗಿಡ ಒಣಗಿ ಹೋಗ್ತಾ ಇದೆ, ವೀಳ್ಯದೆಲೆ ಬಳ್ಳಿ ಸಣ್ಣ ಎಲೆ ಬರ್ತಾ ಇದೆ, ಏನು ಮಾಡ್ಬೇಕಕ್ಕ ಅಂತ. ನೋಡಿ ಫ್ರೆಂಡ್ಸ್, ಇದಕ್ಕೆ ಕಂಪ್ಲೀಟಾಗಿ ನಾನು ಇಷ್ಟು ಮುಂಚೆ ಹೇಳ್ದಂಗೆ ಬಿಸಿಲು ತುಂಬ ಕಮ್ಮಿ ಬೇಕು ಇದಕ್ಕೆ. ಅಂದರೆ ಒಂದು ಬೆಳೆದ ಗಿಡಕ್ಕೆ ಒಂದು 10% ಬಿಸಿಲು ಸಾಕು. ಅಂದರೆ ಬೆಳಿಗ್ಗೆನೋ ಸಾಯಂಕಾಲನೋ 1 ಗಂಟೆ ಅರ್ಧ ಗಂಟೆ ಬಿಸಿಲು ಬಿದ್ದರೆ ಸಾಕಾಗುತ್ತೆ. ಅಂಥ ಪ್ಲೇಸಲ್ಲಿ ಇದು ನೀಡಿ. ಅಂದರೆ ನೆರಳು ಜಾಸ್ತಿ ಬೇಕು, ಆದರೆ ಬ್ರೈಟ್ ಲೈಟ್ ಬೇಕು. ಬರೀ ಕತ್ಲೆಯಲ್ಲಿ, ಅಂದರೆ ನಾವು ಇಂಡೋರ್ ಪ್ಲಾಂಟ್ಸಲ್ಲೆಲ್ಲ ಬೆಳೆಸ್ತೀವಲ್ಲ, ಆ ಥರ ಬೆಳೆಸೋಕ್ಕೆ ಬರಲ್ಲ. ಬ್ರೈಟ್ ಲೈಟ್ ಯಾವ್ದಾದ್ರು ಮರದ ಕೆಳಗೆ ಆಗಲಿ ಅಥವಾ ನಮ್ಮ ಬಾಲ್ಕನಿಲಾಗಲಿ ಇಂಥ ಕಡೆ ಬೆಳೆಸೋದು ತುಂಬ ಈಸಿ.
ಆಮೇಲೆ ಮಣ್ಣು ಒಂದು 30% ಸಾಯಿಲ್ ಇದ್ದರೆ ಒಂದು 40 ಅಷ್ಟು ನಮ್ಗೇನು ಬೇಕಂದರೆ ಒಂದು ಮರಳು, ಇಲ್ಲಾಂದರೆ ಕೋಕೋಪೀಟು, ಅಥವಾ ಕೋಕೋಪೀಟ್ ಬದಲಿಗೆ ಬೇರೆ ಏನಾದರೂ ನಾನು ಬೇಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಮಣ್ಣು ಲೂಸ್ ಮಾಡ್ಕೊಳಕ್ಕೆ ಏನೇನು ಹಾಕ್ಕೊಬೇಕಂತ, ಅದನ್ನು ಹಾಕ್ಕೊಳ್ಳಿ. ಒಂದು 20% ಅಷ್ಟು ಗೊಬ್ಬರ ಸಾಕಾಗುತ್ತೆ. ಇವು ಮೂರು ಮಿಕ್ಸ್ ಮಾಡಿಬಿಟ್ಟು ನಾವು ಬಳ್ಳಿ ಬೆಳೆಸ್ಕೊಳ್ಬೇಕು. ನಾನು ಈಗ ಇಲ್ಲಿ ಬೆಳೆಸ್ತಾ ಇರೋದು ನೋಡಿ, ದೊಡ್ಡ ಮರದ ಕೆಳಗೆ ಬೆಳೆಸ್ತಾ ಇದ್ದೀನಿ. ಹಾಗೆ ಈ ಬಳ್ಳಿಗೆ ನೀರು ಎಷ್ಟು ಹಾಕಬೇಕು ಅಂತ ಫ್ರೆಂಡ್ಸ್, ಇದಕ್ಕೆ ನಾವು ಕೋಕೋಪೀಟ್ ಹಾಕಿದವಾಗ 2-3 ದಿವಸಕ್ಕೊಂದ್ಸರ್ತಿ ನೀರು ಹಾಕಿ ಸಾಕಾಗುತ್ತೆ. ಅದೇ ಮರಳು ಇದು ಹಾಕಿದವಾಗ, ಮರಳು ಮಿಕ್ಸ್ ಮಾಡಿ ನೆಟ್ಟವಾಗ ನೀವು ಮಣ್ಣು ಒಣಗಿದೆ ಅಂದಾಗ ಮಾತ್ರ ನೀರು ಹಾಕಿ, ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ. ಯಾಕಂದರೆ ಈ ವೀಳ್ಯದೆಲೆ ಬಳ್ಳಿಲಿ ಜಾಸ್ತಿ ನೀರಿರೋದ್ರಿಂದ ನೀರು ಜಾಸ್ತಿ ಆಗಿದಾಗ ಕೊಳ್ತು ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ, ಇದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಬಳ್ಳಿ ಬೆಳೀತಿದ್ದಾಗ ಒಂದು ಹಗ್ಗ ಕಟ್ಟಿಬಿಟ್ಟು ಅದರಲ್ಲಿ ಬೆಳೆಸ್ತಿರುತ್ತೆ. ಆ ಥರ ಆದವಾಗ ಏನಾಗುತ್ತೆ ಅಂದರೆ ಬೇಸಿಗೆಯಲ್ಲಿ ಒಣಗೋಗುತ್ತೆ. ಈ ಥರ ನೋಡಿ ನಾವು ಅದಕ್ಕೆ ಮಾಸ್ಟಿಕ್ ಅಂತೀವಿ ನೋಡಿ, ಆ ಥರದ್ದು ಅದರಲ್ಲಿ ಹಬ್ಬಿಸೋಕ್ಕೆ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಬೇರೆ ಇದಕ್ಕೆ ಹೋದಂಗೆ ನಿಮಗೆ ದೊಡ್ಡ ದೊಡ್ಡ ಎಲೆ ಬರುತ್ತೆ. ಅದೇ ನಿಮಗೆ ಈ ಬಳ್ಳಿ ಗಾಳಿಲಿ ನೇತಾಡ್ತಿದ್ದವಾಗ ಸಣ್ಣ ಸಣ್ಣ ಎಲೆ ಬರುತ್ತೆ. ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಈ ಥರ ನಿಮಗೆ ಮಾಸ್ಟಿಕ್ ಮಾಡೋದು ಹೇಗೆ ಅಂತ ಕೂಡ ನಾನು ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದಿದೆ. ನಿಮ್ಗೊಂದು ಸತಿ ಲಿಂಕಲ್ಲಿ ಕೊಡ್ತೀನಿ ನನ್ನ ಮೇಲ್ಗಡೆ, ಅದನ್ನು ನೋಡಿ ನೀವು ಒಂದು ಸತಿ. ಇಲ್ಲ ಅಂತೇಳಿದರೆ ನಿಮ್ಗೆ ಅದು ಅರ್ಥ ಆಗಲಿಲ್ಲ ಅಂತೇಳಿ ನನ್ನ ಕಾಮೆಂಟಲ್ಲಿ ಕೇಳಿ, ನಾನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆನಾ, ಇದು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು. ಒಂದು 15-20 ರೂಪಾಯಿ ಖರ್ಚು ಮಾಡಿ ಸಾಕಾಗುತ್ತೆ. ಈ ಥರ ಮಾಸ್ಟಿಕ್ ನಾವು ತಯಾರು ಮಾಡ್ಕೊಬೋದು. ಓಕೆನಾ, ಇದಕ್ಕೆ ನಾವು ಸಪೋರ್ಟಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಬೇರು ಅದರಲ್ಲಿ ಇಳಿದ್ಬಿಟ್ಟು ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಅದು ನಾವು ನೀರು ಹಾಕ್ತಾ ಇದ್ದಾಗ ಆ ಹಗ್ಗದ ಮೇಲೆ ಕೂಡ ನೀರು ಹಾಕ್ತಾ ಇರಬೇಕು ನೋಡಿ. ಅಲ್ಲಿ ಹುರಿ ಹಗ್ಗ ಇದೆಯಲ್ಲ, ಆ ತೆಂಗಿನ ನಾರಿಂದ ಹಗ್ಗ, ಅದ್ರ ಮೇಲೆ ಕೂಡ ನೀರು ಹಾಕ್ತಾ ಇದ್ರೆ ಏನಾಗುತ್ತೆ ಅಂದರೆ ಬೇರೆ ಒಳ್ಳೆ ತಂಪಾಗಿ ಸಿಕ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಗೊಬ್ಬರ ಯಾವ್ದು ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್. ನಾವು ಬೇರೆ ಗಿಡಕ್ಕೆ ಹಾಕ್ದಂಗೆ ಇದಕ್ಕೂ ಕೂಡ ಮುಷ್ಟಿಗಟ್ಟಲೆ KG ಗಟ್ಟಲೆ ನಾವು ಇದಕ್ಕೆ ಗೊಬ್ಬರ ಹಾಕಕ್ಕೆ ಬರಲ್ಲ. ಒಂದು ಸ್ವಲ್ಪ ಗೊಬ್ಬರ ಹಾಕ್ಬೋದು. ಅದು ತಿಂಗಳಿಗೆ 2 ತಿಂಗಳಿಗೆ ಒಂದು ಸರ್ತಿ ಹಾಕಿ ಸಾಕಾಗುತ್ತೆ. ಇದಕ್ಕೆ ನೈಟ್ರೋಜನ್ ಜಾಸ್ತಿ ಇರುವಂಥ ಗೊಬ್ಬರ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ, ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ಲ, ಈ ನೈಟ್ರೋಜನ್ ಜಾಸ್ತಿ ಯಾವುದ್ರಲ್ಲಿ ಇರುತ್ತೆ ಅಂತ. ಆ ಥರ ಲಿಕ್ವಿಡ್ ಫರ್ಟಿಲೈಸರ್ಸ್ ಇದಕ್ಕೆ ಮಣ್ಣಿಗೂ ಹಾಕ್ಬೋದು, ಒಂದು ಸ್ವಲ್ಪ ಬೇಕಾದ್ರೆ ಎಲೆಗಳಿಗೆ ಕೂಡ ಹಾಕಕ್ಕೆ ಬರುತ್ತೆ. ಹಾಗೆ ಇದನ್ನು ನೀವು ಸ್ವಲ್ಪ ಚಿಗುರು ಬಂದಾಗ ಅದನ್ನ ಕಟ್ ಮಾಡ್ತಾ ಇದ್ರೆ, ಸ್ವಲ್ಪ ಪ್ರೂನ್ ಮಾಡ್ತಾ ಇದ್ರೆ ಸೈಡಿಂದ ಚಿಗುರು ಬಂದುಬಿಟ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ. ಇಲ್ಲಾಂದ್ರೆ ಒಂದೇ ಸಿಂಗಲ್ ಆಗಿ ಬೆಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಆವಾಗ ನಿಮಗೆ ಅದು ಚಂದ ಕಾಣಿಸಲ್ಲ. ನಮಗೆ ಸ್ವಲ್ಪ ಬುಷಿಯಾಗಿ ಬೆಳಿಬೇಕಂತ ಹೇಳಿದರೆ ಸ್ವಲ್ಪ ಆವಾಗ ಪ್ರೂನ್ ಮಾಡ್ತೀರಿ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲೆ ಬರೋಕ್ಕೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು. ಯಾಕಂತೇಳಿದರೆ ಈ ಬೆಳೆದ ಎಲೆನ ತಿನ್ನಕ್ಕೆ ಬರಲ್ಲ, ಪೂಜೆಗೂ ಇಟ್ಟರು ಇದಿರಲ್ಲ. ಸ್ವಲ್ಪ ಎಲೆ ಸುಳಿ ಎಲೆ ಅಂತೀವಲ್ಲ, ಅದನ್ನು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ನೆರಳಲ್ಲಿದ್ದಾಗ ಮಾತ್ರ ಈ ಥರ ಬರೋಕ್ಕೆ ಸಾಧ್ಯ. ಇದು ಸ್ವಲ್ಪ ಕಲ್ಕತ್ತಾ ಪಾನ್ ಅಂತಾರಲ್ಲ, ಅದು ಇದು ಮೈಸೂರು ವೀಳ್ಯದೆಲೆ ಇರುತ್ತಲ್ಲ, ಅದು ಬಳ್ಳಿ ನನಗೆ ಸಿಕ್ಕಲಿಲ್ಲ. ನಿಮ್ಮ ಹತ್ರ ಯಾರ ಹತ್ರ ಇದ್ದರೆ ನನಗೆ ಕಳಿಸ್ಕೊಡೋಕ್ಕೆ ಏನಾದ್ರು ಚಾನ್ಸ್ ಇದ್ದರೆ ನನಗೊಂದು ಸರ್ತಿ ಕಾಮೆಂಟಲ್ಲಿ ಹೇಳಿ, ನಾನು ನಿಮಗೆ ಫೋನ್ ನಂಬರ್ ಕೊಡ್ತೀನಿ. ಒಂದು ಸರ್ತಿ ಕಳಿಸ್ಕೊಡೋಕ್ಕೆ ಟ್ರೈ ಮಾಡಿ. ನಾನು 3-4 ಸರ್ತಿ ಆನ್ಲೈನಿಂದ ತರಿಸ್ಕೊಂಡೆ. ಪ್ರತಿ ಸರ್ತಿನೂ ನನಗೆ ಕಲ್ಕತ್ತಾ ಪಾನೇ ಬಂದಿದೆ. ನನಗೆ ಈ ಮೈಸೂರು ವೀಳ್ಯದೆಲೆ ಇರ್ತಾರೆ, ಚಿಗ್ರೆಲೆ ಇರುತ್ತೆ ನೋಡಿ, ನಾವು ಪಾನಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರದ ಬಳ್ಳಿ ಬೇಕಿತ್ತು. ನಾನು ಎಷ್ಟು ಹುಡುಕ್ತಾ ಸರ್ಚ್ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಓಕೆ, ಇನ್ನೊಂದು ಟಿಪ್ ಕೊಡ್ತೀನಿ ನೋಡಿ. ಈ ಥರ ಬೆಳೆದಿದ್ದ ಎಲೆ ಎಲ್ಲ ಕಟ್ ಮಾಡ್ತಾ ಇರಿ, ಆವಾಗ ಕಟ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಆಫಿಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಆವಾಗ ನೀವು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇದ್ರೆ ಸಾಕು. ಅದಕ್ಕಿಂತ ಜಾಸ್ತಿಯಾಗಿ ಏನು ಇದಕ್ಕೆ ಇದು ಮಾಡಬೇಕಾಗಿಲ್ಲ. ಒಂದು 3-4 ವರ್ಷಕ್ಕೊಂದು ಸರ್ತಿ ಹಳೆ ಬಳ್ಳಿ ತೆಗೆದ್ಬಿಟ್ಟು ಹೊಸ ಬಳ್ಳಿ ಬೆಳೆಸ್ಕೊತಾ ಇದ್ರೆ ನಿಮಗೆ ಫ್ರೆಶ್ ಆಗಿದ್ದು ಎಲೆ ಬರ್ತಾ ಇರುತ್ತೆ. ಇದು ಫ್ರೆಂಡ್ಸ್ ವೀಳ್ಯದೆಲೆ ಬಳ್ಳಿನ ಬೆಳೆಸ್ಕೊಳ್ಳೋಕ್ಕೂ ಎಲ್ಲೋ ಮೆಥಡ್. ಯೂಟ್ಯೂಬಲ್ಲಿರೋ ಕೆಲವೊಂದು ಫೇಕ್ ವೀಡಿಯೋಸ್ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳೋದು ಮಾತ್ರ ದಯಮಾಡಿ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.